टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ಜಮ್ಮು ಪ್ರದೇಶದಲ್ಲಿ ಈ ತರದಲ್ಲಿ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿದಂತ ಯಾವ ಉದಾಹರಣೆಗಳು ಇತ್ತೀಚೆಗೆ ಇರಲಿಲ್ಲ. ಆದ್ರೆ ಇವತ್ತು ಬೆಳಗ್ಗೆ ಆಗಿರ್ತಕ್ಕಂಥ ಈ ಅಟ್ಯಾಕ್ ಇಲ್ಲ ಅಟ್ಯಾಕ್ ಆಗ್ತಾ ಇದೆ. ಈ ತರ ಅಟ್ಯಾಕ್ ಆಗ್ತಿದ್ವು, ಆದ್ರೆ ಎಲ್ಲಿ ಗಡಿ ಭಾಗದಲ್ಲಿ ಅಂದ್ರೆ ಕಾಣಚಕ್ ಆಗ್ಲಿ, ಆಮೇಲೆ ರಜೋರಿ ಆಗ್ಲಿ, ಪುಂಚ್ ಆಗ್ಲಿ, ಮೆಂಡರ್, ಬಿಜಿ, LG, LKG, KG ಆ ಇರಿದ್ರೆ ಆವರದಲ್ಲಿ ಆಗ್ತಾ ಇದೆ. ಅದು ಕಾಮನ್ ವರ್ಡ್, ಯಾಕಂದ್ರೆ ಅಲ್ಲಿಂದ 1-2 ಕಿಲೋಮೀಟರ್ ದೂರದಲ್ಲೇ ಇರುತ್ತೆ. ಆದ್ರೆ ನಮ್ಮ ಪಾಕಿಸ್ತಾನ ಗಡಿಯ ಭಾಗದಲ್ಲಿ ಇರುವಂತಹ ಅಲ್ಲಿಂದ ಇಲ್ಲಿಂದ ಸುಮಾರು 40ರಿಂದ 45 ಕಿಲೋಮೀಟರ್ ದೂರದಲ್ಲಿದೆ ಈ ಪ್ರದೇಶ. ಜಮ್ಮು ಇರೋದು 45 ಕಿಲೋಮೀಟರ್ ದೂರದಲ್ಲಿರೋದು. ಈ ಒಂದು ಇಷ್ಟು ದೂರವಾಗಿ ಟಾರ್ಗೆಟ್ ಮಾಡೋದಂದ್ರೆ ಬಹಳ ಚಿಂತನೆಯಾದ ವಿಷಯ. ದಯವಿಟ್ಟು ಇದ್ರ ಬಗ್ಗೆ ನಾವು ನಮ್ಮ ಸರ್ಕಾರಕ್ಕೆ, ನಮ್ಮ ಮೋದಿ ಸರ್ಕಾರ, ನಮ್ಮ ಪ್ರಧಾನಮಂತ್ರಿ ಮೋದಿ ಸರ್ ಹೇಳೋದಂದ್ರೆ ದಯವಿಟ್ಟು ಅವ್ರಿಗೆ ನೇರ ಮಾತಾಡು, ಇದ್ರ ಸರಿ ಉತ್ತರ ನೀವು ಕೊಡಲೇಬೇಕು. ನಾವು ನಾಗರಿಕರು ಹಾಕಿಡ ನಾವು ಕೂಡ ಯುದ್ಧಕ್ಕೆ ನಾವು ರೆಡಿ ಇದ್ದೀವಿ. ಅದ್ರ ಬಗ್ಗೆ ನಾವು ಹಿಂಜರಿಯಲ್ಲ. ಯೋಧರ ನಾವು ಜೀವ ಉಳಿಸ್ಕೊಂಡು ನಮ್ಮ ಜೀವನ ಕೂಡ ಕಟ್ಟಿರ್ತೀವಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಮತ್ತೆ ಇದು ಬೆಳಿಗ್ಗೆ ಸ್ಫೋಟ ಆದಂತ ಸಂದರ್ಭದಲ್ಲಿ ನೀವು ಬಂದಿದ್ರ? ಆ ಕ್ಷಣದಲ್ಲಿ ಬಂದಿದ್ದೆ. ಅವಾಗ ಬಹಳ ಜನಜಾತ್ರೆ ಇತ್ತು. ಆಮೇಲೆ ಅಲ್ಲಿ ಶೌಟಿಂಗ್ ಭಾಳ ಇತ್ತು ಅವಾಗ, ಯಾಕಂದ್ರೆ ಹೆದರಿಕೆ. ಈಗ ಅಕ್ಕಪಕ್ಕ ಇರೋ ಜನ ಎಲ್ಲ ಮನೆ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದಿದೆ. ಅಕ್ಕಪಕ್ಕ ಇರೋಕೆ ರೆಡಿ ಇಲ್ಲ. ಇವತ್ತು ಆಲ್ರೆಡಿ ಅರ್ಧ ಜನ ಇಲ್ಲಿಂದ ಮನೆ ಬಿಟ್ಟು ಆಲ್ರೆಡಿ ಎಲ್ಲ ಬೇರೆ ಬೇರೆ ಅವರವರ ಒಂದು ರಿಲೇಷನ್ಸ್ ಮನೆಗೆ ಜಮೀನು ದೂರ ಹೋಗಿದ್ದಾರೆ. ಇದು ಹೆದರಿಕೆಗೆ ಸ್ಟಾರ್ಟ್ ಆಗಿದೆ. ಈಗ ಮುಂದೆ ದೇವರೇ ಬಲ ಏನ್ ಮಾಡ್ಬೇಕಂತ ಹೇಳಿ ಗೊತ್ತಿಲ್ಲ. ಮತ್ತೆ ಇದು ಎಷ್ಟು ಜನ ಇದಾರೆ ಈ ಏರಿಯಾದಲ್ಲಿ? ಎಷ್ಟು ಜನ ವಾಸ ಮಾಡ್ತಿದ್ದಾರೆ ಇಲ್ಲಿ? ಇಲ್ಲ ಅಂದ್ರೆ ಒಂದು 4ರಿಂದ 5 ಲಕ್ಷ ಜನ ಈ ಏರಿಯಾದಲ್ಲಿ ಇದ್ದಾರೆ. ಇದು ರಿಯಾಡಿ ಅಂತ ಏರಿಯಾ, ಒಂದು ಬಹಳ ಸಮೀಪವಾದ ಬಸ್ ಸ್ಟ್ಯಾಂಡ್ ಇಂದ ಹತ್ರ ಇದೆ. 1 ಕಿಲೋಮೀಟರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಹೈವೇ ರೋಡ್ ಇದೆ. ಇಲ್ಲಿ 3ರಿಂದ 4 ಲಕ್ಷ ಜನ ಇಲ್ಲಿದ್ದಾರೆ. ಅದರಲ್ಲಿ ಇಲ್ಲ ಅಂದ್ರೆ ಇವತ್ತು ಈ ಘಟನೆ ಆದ್ಮೇಲೆ ಇಲ್ಲಾಂದ್ರೆ 10ರಿಂದ 15 ಸಾವಿರ ಜನ ಆಲ್ರೆಡಿ ಮನೆ ಬಿಟ್ಟು ಹೋಗಿದ್ದಾರೆ, ಬೆಳಗ್ಗೆ ಹೋಗಿದ್ದಾರೆ. ಯಾಕಂದ್ರೆ ಅಲ್ಲಿ ಬೀಳ್ಬೋದು ಅಂದ್ಮೇಲೆ ಇಲ್ಲಿ ಬೀಳ್ಬೋದಲ್ಲ. ಎಲ್ಲಿ ಬೇಕಾದ್ರೂ ಅಟ್ಯಾಕ್ ಆಗ್ಬೋದು. ಯಾವ ದೊಡ್ಡ ಬಿಲ್ಡಿಂಗ್ ಮೇಲೂ ಕೂಡ ಅಟ್ಯಾಕ್ ಆಗ್ಬೋದು. ಯಾಕಾಗಲಿಲ್ಲ? ಆಗ್ಲೇಬಹುದು. ಈಗ ಅವ್ರು ಹೇಳಿದಾರೆ ಬೈ ಚಾನ್ಸ್ ಆದಾಗ ನೀವು ಈಗ ಇವ್ರು ಏನ್ ಹೇಳಿದ್ರು, ಮನೆ ಬಿಟ್ಟು ಹೊರಗಿರ್ರಿ. ಈ ತರ ಏನಾರ ಘಟನೆ ಆದಾಗ ನೀವು ಮನೇಲಿ ಹಾಕೋಬೇಡಿ, ಖಾಲಿ ಇರುವಂತಹ ಜಾಗದಲ್ಲಿ ಬಂದು ನಿಂತ್ಕೊಳ್ಳಿ ಅಂತ ನಮಗೊಂದು ಸೂಚನೆ ಕೊಟ್ಟಿದ್ರು ಅವರು. ಈಗ ಬ್ಲಾಕ್ಔಟ್ ಆಗ್ತಾ ಇರುತ್ತೆ. ಬ್ಲಾಕ್ಔಟ್ ಆಗ್ತಾ ಇರುತ್ತೆ. ಬ್ಲಾಕ್ಔಟ್ ಆದಂತ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿರುತ್ತೆ? ರಾತ್ರಿ ಪರಿಸ್ಥಿತಿ ಹೇಗಿರುತ್ತೆ? ಮತ್ತೆ ಸೈರನ್ ಆಗ್ತಾ ಇರುತ್ತೆ, ಮಿಸೈಲ್ಗಳ ಅಟ್ಯಾಕ್ ಆಗ್ತಾ ಇರುತ್ತೆ. ಆಗಿನ ಪರಿಸ್ಥಿತಿ ಹೆಂಗಿರುತ್ತೆ? ನಮಗೇನು ಹೇಳ್ತಾರೆ, ನಮ್ಮ ಆರ್ಮಿಯವರಾಗಲಿ ಪೊಲೀಸರಾಗಲಿ ನಮ್ಗೆ ಸೂಚನೆ ಮೊದಲೇ ಕೊಟ್ಟಿದ್ದಾರೆ. ಸೈರನ್ 8 ಗಂಟೆ ಆಗುತ್ತೆ. ಈಗ ನಿನ್ನೆಯಿಂದ 8 ಗಂಟೆ ಆಗುತ್ತೆ. 8 ಗಂಟೆ ನಾವೆಲ್ಲ ಲೈಟ್ ಆಫ್ ಮಾಡಿರ್ಬೇಕು. ಒಂದು ಲೈಟ್ ಕೂಡ ನಾವು ಆನ್ ಮಾಡಬಾರ್ದು ಅಂತ ನಮ್ಗೆ ಸೂಚನೆ ಕೊಟ್ಟಿದ್ದಾರೆ. ಯಾಕಂದ್ರೆ ಮೊಬೈಲ್ ಟವರ್ ಕೂಡ ಮೇಲೆ ಕೂಡ ನಾವು ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ. ಯಾಕಂದ್ರೆ ಮೊಬೈಲ್ ನಾವು ಯೂಸ್ ಮಾಡಿದಾಗ ಟವರ್ ಮೇಲೆ ಅಟ್ಟದ ಮೇಲೆ ಹೋದಾಗ ಪಾಕಿಸ್ತಾನದವ್ರಿಗೆ ಗೊತ್ತೆ, ಅದು ಸಿಗ್ನಲ್ ಗೊತ್ತಾಗುತ್ತೆ, ಪಾಪ್ಯುಲೇಷನ್ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ ಅವರಿಗೆ. ಆ ದಿವಸದಿಂದ ನೀವು ಮೊಬೈಲ್ ಕೂಡ ಯೂಸ್ ಮಾಡುವಂತ ನಮಗೆ ನೆನ್ನೆ ಸೂಚನೆ ಕೊಟ್ಟಿದ್ದಾರೆ. ಹಂಗಾಗಿ ನಾವು ಮೊಬೈಲ್ ಕೂಡ ನಿನ್ನೆಯಿಂದ ನಾವು ಮೊಬೈಲ್ ಯೂಸ್ ಮಾಡ್ತೀವಿ. ಒಳಗಡೆ ಯೂಸ್ ಮಾಡ್ಕೊಂಡು ತೊಂದರೆ ಇಲ್ಲ. ಹಂಗಾಗಿ ನಾವು ಬೆಳಗ್ಗೆ 6 ಗಂಟೆ ಮಟ್ಟ ನಮ್ಮ ಪೂರ ಕತ್ಲಾಗಿರುತ್ತೆ. ಯಾರು ಹೊರಗೆ ಬರೋಂಗಿಲ್ಲ. ಮೊಬೈಲ್ ಒಳಗೆ ಮಾಡ್ಕೋಬಹುದು. AC ಇರಂಗಿಲ್ಲ. ಹಂಗಾಗಿ ನಾವು ನಮ್ಮ ಸುರಕ್ಷಿತವಾಗಿ ನಾವು ಒಳಗಿರ್ತೀವಿ.